2026ರ ವೃಷಭ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇಷ್ಟೊತ್ತು ಮೇಷರಾಶಿ ಬಗ್ಗೆ ತಿಳಿಸ್ಕೊಟ್ರಿ ಮ್ಯಾಮ್. ಹೌದು. ಈಗ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತವಾಗ್ಲೂ ನೋಡಿ, ವೃಷಭ ರಾಶಿಯವರಿಗೆ 2026 ತುಂಬಾ ಚೆನ್ನಾಗಿದೆ ಅಂತ ನಾವು ಮೊದಲು ಪ್ರಿಡಿಕ್ಟ್ ಮಾಡಿದೀವಿ. ಆದ್ರೆ ಜನವರಿ ತಿಂಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಏನಕ್ಕೆ ವ್ಯತ್ಯಾಸ ಆಗುತ್ತೆ ಅಂತಂದ್ರೆ ಗ್ರಹಗಳ ಸ್ಥಾನಮಾನ. ನಾನು ಆಗ್ಲೇ ಹೇಳಿದೆ, ಗ್ರಹಗಳು ಏನು ಧನುಸು ರಾಶಿಯಿಂದ ಎಲ್ಲ ಮಕರ ರಾಶಿಗೆ ಹೋಗ್ತಾ ಇದಾವೆ. 4 ಗ್ರಹಗಳು ಅಲ್ಲಿ ಸ್ಥಿತವಾಗಿದೆ ಅಂತ. ಅದ್ರಲ್ಲಿ ಶುಕ್ರ ಕೂಡನು ಏನು 8ನೇ ಮನೆಯಿಂದ 9ನೇ ಮನೆಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಅಂದ್ರೆ ಯಾರು ವೃಷಭ ರಾಶಿಯವರ 8ನೇ ಮನೆಯಿಂದ 9ನೇ ಮನೆಗೆ ಪ್ರಯಾಣನ ಬೆಳೆಸ್ತಾನೆ. ಸೊ 8ನೇ ಮನೆಯಲ್ಲಿ ಇರೋ ತನಕನು ವೃಷಭ ರಾಶಿಯವರಿಗೆ ಒಂದ್ ಸ್ವಲ್ಪ ಸಂಕಷ್ಟ. ಏನ್ ಸಂಕಷ್ಟ ಅಂತಂದ್ರೆ ನೋಡಿ, 8ನೇ ಮನೆ ಅನ್ನೋದನ್ನೇ ನಾವು ಏನು ಗುಪ್ತ ಸ್ಥಾನ ಅಂತ ಹೇಳ್ತೀವಿ. ಏನಾದ್ರೂ ಅನಿರೀಕ್ಷಿತ ಘಟನೆಗಳು ನಡೀಬಹುದು, ಹಣ ಬರೋದಾಗಿರ್ಬೋದು, ಕಳ್ಕೊಳ್ಳೋದಾಗಿರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನ್ ಬೇಕಾದ್ರೂ ಆಗ್ಬೋದು. ಸೊ ಈ ಬದಲಾವಣೆಗಳು ಅವ್ರ ಜೀವನದಲ್ಲಿ ಇವಾಗ ಆಲ್ರೆಡಿ ನಡೀತಾ ಇರುತ್ತೆ. ಸೊ 13ನೇ ತಾರೀಕಿನ ನಂತರ, 13ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರಯಾಣ ಮಾಡಿದ ನಂತರ ಸ್ವಲ್ಪ ಸುಧಾರಿಸ್ಕೊಂತಾರೆ. ಅಂದ್ರೆ ಅವ್ರಿಗೆ ಏನ್ ಡಿಸಿಷನ್ ತಗೊಳಕ್ಕೂ ಕೂಡ ಒಂದ್ ಸ್ವಲ್ಪ ಧೈರ್ಯ ಬರುತ್ತೆ. ಅಂದ್ರೆ ಸ್ವಲ್ಪ ಹಿಂಜರಿಕೆ ಏನಿತ್ತು ಅವ್ರಿಗೆ, ಅಯ್ಯೋ ಏನೋ ಮಾಡ್ದೆ ಏನೋ ಆಯ್ತಲ್ಲ ಅನ್ನೋ ಭಯ ಏನಿತ್ತು ಅದು ಹೋಗುತ್ತೆ. ಮತ್ತೆ ಕೆಲ್ಸಗಳಲ್ಲಿ ಮತ್ತೆ ಇವ್ರಿಗೆ ಅಭಿವೃದ್ಧಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ. ವರ್ಕ್ ಅಲ್ಲಿ ಅವ್ರಿಗೆ ಒಂದು ಯಶಸ್ಸು ಬರ್ತಾ ಹೋಗುತ್ತೆ. ಅಂದ್ರೆ ಏನೊಂದ್ ಸ್ವಲ್ಪ ಹಿನ್ನಡೆ, 13ನೇ ತಾರೀಕುವರೆಗೂ ಒಂಚೂರು ಹಿನ್ನಡೆ ಇರುತ್ತೆ. ಅಂದ್ರೆ ಏನೇ ಕೆಲ್ಸದಲ್ಲಿ ಹೋದ್ರು ಬೇಗ ಬೇಗ ಕೆಲಸ ಮೂವ್ ಆಗೋದಿಲ್ಲ, ಸ್ವಲ್ಪ ಲೇಟ್ ಆಗೋದು. ಮತ್ತೆ ಏನಾದ್ರು ಅನ್ಕೊಂಡಿರಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ದಿರೇನೆ ಖರ್ಚು ಬರೋದು. ಲೈಕ್ ಆರೋಗ್ಯದಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಆಗ್ಬಿಟ್ಟು ಅದಕ್ಕೋಸ್ಕರ ಮೆಡಿಸಿನ್ಸ್ಗೆ ಇದಕ್ಕಿಂತ ಖರ್ಚಾಗೋದು ಅಂತ ಮೇಜರ್ ಆಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಕಸ್ಮಾತ್ ಬಂದ್ರೆ ಇವಾಗ ಸ್ವಲ್ಪ ಶುಗರು, BP ಇಂಥದ್ದು ಏನಾದ್ರು ಸಣ್ಣ ಪುಟ್ಟ ಕಾಣಿಸ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಏನೇ ಆತರ ಬಂದ್ರು ಕೂಡ ಖರ್ಚಾಗುತ್ತೆ, ಹೋಗ್ಲಾ ಬೇಡವಾ ಅಂತ ದಯವಿಟ್ಟು ಯೋಚನೆ ಮಾಡ್ದಿರಾ ತೋರಿಸ್ಕೊಂಡ್ರೆ ಮುಂದೆ ಏನಾದ್ರೂ ಅದು ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ನ ತಪ್ಪಿಸುತ್ತೆ. ಸೊ 13ನೇ ತಾರೀಕುವರೆಗೂ ಕೂಡ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ವೃಷಭ ರಾಶಿಯವರು. ಮತ್ತೆ ಏನು ಇನ್ವೆಸ್ಟ್ಮೆಂಟ್ ನ ದಯವಿಟ್ಟು ಆ ಟೈಮಲ್ಲಿ ಮಾಡಕ್ ಹೋಗ್ಬೇಡಿ. 13ರ ನಂತರ ಮಾಡ್ಕೊಳ್ಳೋದು ಒಳ್ಳೇದು. ಇನ್ನ ಗುರು ಅಂತ ನೋಡಕ್ ಬಂದಾಗ 2ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಸೊ ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ, ಮನಿ ಫ್ಲೋ ಚೆನ್ನಾಗಿರುತ್ತೆ. ಸೊ ಸಣ್ಣ ಪುಟ್ಟ ಈ ಗ್ರಹಗಳ ಒಂದು ಸಂಚಾರದಲ್ಲಿ ಒಂಚೂರು ಏರುಪೇರುಗಳ ದಿನಗಳಲ್ಲಾದ್ರೂ ಕೂಡ ಬಟ್ ಓವರ್ ಆಲ್ ಆಗಿ ಅವ್ರಿಗೆ ಜನವರಿ ಮಂತ್ ಅಲ್ಲಿ ಕಂಪ್ಲೀಟ್ ಆಗಿ ಮನಿ ಫ್ಲೋ ಚೆನ್ನಾಗೇ ಇರುತ್ತೆ. ಅಂದ್ರೆ ಒಂದು ಹೊಸ ಹೊಸ ಮೂಲಗಳಿಂದ ಹಣ ಬರೋದು, ಮುಖ್ಯವಾಗಿ ಸೇವಿಂಗ್ಸ್ ಮಾಡಕ್ಕೆ ಸ್ವಲ್ಪ ಪ್ಲಾನಿಂಗ್ಸ್ ನ ಮಾಡ್ತಾರೆ. ಇನ್ನ ಎಜುಕೇಶನ್ ಅಂತ ಬಂದಾಗ ಮಕ್ಕಳಿಗೆ ಎಜುಕೇಶನ್ಗೆ ತುಂಬಾ ಒಳ್ಳೆ ಟೈಮ್. ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅಥವಾ ಏನಾದ್ರು ಗೌರ್ಮೆಂಟ್ ಎಕ್ಸಾಮ್ಸ್ ಬರೆಯೋದು, ಈ ತರದ್ ಏನಾದ್ರು ಇತ್ತು ಅಂತಂದ್ರೆ ಅದೆಲ್ಲದಕ್ಕೂ ಒಳ್ಳೆ ಟೈಮ್. ಯಾಕಂದ್ರೆ ಒಂದು ಟೈಮ್ ಬಂದಾಗ ಅದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು. ಏನಾದ್ರು ವಿದ್ಯೆ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಏಜ್ ಲಿಮಿಟ್ ಇಲ್ಲ. ಏನ್ ಬೇಕಾದ್ರೂ ಕಲಿಯೋದಕ್ಕೆ ಏಜ್ ಲಿಮಿಟ್ ಇಲ್ಲ. ಏನ್ ಒಬ್ಬೊಬ್ರಿಗೆ ಒಂದೊಂಥರ ಆಸೆ ಇರುತ್ತೆ. ಕೆಲವರಿಗೆ ಬ್ಯೂಟಿಷಿಯನ್ ಕೋರ್ಸ್ ಕಲಿಬೇಕು ಅಂತ ಇರುತ್ತೆ, ಒಬ್ಬರಿಗೆ ಟೈಲರಿಂಗ್ ಕಲಿಬೇಕು ಅಂತ. ಅದು ಎಲ್ಲಾನು ಕೂಡ ವಿದ್ಯೆನೇ ಆಗುತ್ತೆ, ಅದೆಲ್ಲಾನು ಕೂಡ ಕಲೆನೇ ಆಗುತ್ತೆ. ಸೊ ಎಲ್ಲದಕ್ಕೂ ಇದು ಒಳ್ಳೆ ಟೈಮ್. ಇದನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು ಅವರು. ಮತ್ತೆ ಅದನ್ನ ಕಲ್ತ್ಕೊಳ್ಳಕ್ಕೆ ಕೂಡ ಇದು ಒಳ್ಳೆ ಟೈಮ್ ಆಗಿರುತ್ತೆ. ಇನ್ನ ಕೇತು ಸಂಚಾರ ಅಂತ ನೋಡಕ್ ಬಂದಾಗ 4ನೇ ಮನೆಯಲ್ಲಿ ಯಥಾಸ್ಥಿತಿನಲ್ಲಿ ಇರೋದ್ರಿಂದ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಒಂಚೂರು ಏರುಪೇರು ಇರುತ್ತೆ. ಆದ್ರೆ ಮತ್ತೆ ಇವ್ರದ್ದೇನಾದ್ರೂ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳೇನಾದ್ರೂ ಇತ್ತು ಅಂತಂದ್ರೆ ಅದ್ರಲ್ಲಿ ಒಂಚೂರು ಸ್ವಲ್ಪ ನಿಧಾನ ಆಗೋದು. ಅಂದ್ರೆ ಇವಾಗ ಏನೋ ಒಂದು 10ನೇ ತಾರೀಕಿಗೆ ಫಿನಿಶ್ ಆಗ್ಬೇಕಿತ್ತು ಕೆಲಸ ಅಂದ್ರೆ ಅದು 20ರವರೆಗೂ ಹಿಡಿಯೋದು, ಅಥವಾ ಜನವರಿಲಿ ಫಿನಿಶ್ ಆಗ್ಬೇಕು ಅನ್ನೋದು ಮಾರ್ಚ್ ತನಕ ಹೋಗೋದು. ಈ ರೀತಿ ಸ್ವಲ್ಪ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ವ್ಯಾಪಾರಸ್ಥರಿಗೆ ಏನಾಗುತ್ತೆ, ಒಂದ್ ಕಡೆ ಫಿಕ್ಸ್ ಆಗಿರ್ತಾರೆ, ಸೊ ಅದು ಕ್ಯಾನ್ಸಲ್ ಆಗಿ ಬೇರೆ ಇನ್ನೆಲ್ಲೋ ಫಿಕ್ಸ್ ಆಗೋದು. ಈಗ ಅದು ಒಂದು ಕಾರ್ ತಗೊಳ್ಳೋದು ಆಗಿರ್ಬೋದು, ಯಾವ್ದೋ ಒಂದು ಪ್ಲಾನಿಂಗ್ಸ್ ಇಟ್ಕೊಂಡಿರ್ತಾರೆ, ಅದ್ ಬೇಡ ಅಂತ ಬಿಟ್ಟು ಬೇರೆ ಕಡೆ ಹೋಗೋದು. ಈ ರೀತಿ ಸ್ವಲ್ಪ ಆಗುತ್ತೆ. ಮತ್ತೆ ಮನೆ ರಿನೋವೇಟ್ ಏನಾದ್ರು ಮಾಡಿಸ್ಬೇಕು ಅನ್ಕೊಂಡ್ರೆ ಆ ಕೆಲಸ ಸ್ವಲ್ಪ ನಿಧಾನ ಆಗೋದು, ಕೆಲ್ಸದವ್ರು ಸಿಗಲ್ಲ ಅಥವಾ ಹಣ ಹೊಂದ್ಸಕ್ಕಾಗಲ್ಲ. ಈ ರೀತಿ ಸ್ವಲ್ಪ ಸಮಸ್ಯೆಗಳು ಆಲ್ಮೋಸ್ಟ್ ಇದು ಈ ಜನವರಿ ತಿಂಗಳು ಪೂರ್ತಿನಲ್ಲೂ ಇದು ಹೀಗೆ ಇರುತ್ತೆ, ಕಂಟಿನ್ಯೂ ಆಗುತ್ತೆ. ಇನ್ನ ರಾಹು ಸಂಚಾರ ಅಂತ ನೋಡಕ್ ಹೋದ್ರೆ ರಾಹು ಇವರಿಗೆ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ 10ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ವ್ಯಾಪಾರಕ್ಕೆ ತುಂಬಾ ಅಭಿವೃದ್ಧಿನ ಕೊಡ್ತಾನೆ. ಒಳ್ಳೊಳ್ಳೆ ಆಪರ್ಚುನಿಟೀಸ್ ನ ತಗೊಂಬಂದ್ ಕೊಡ್ತಾನೆ. ಯಾರೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ರಾಹು ಗ್ರಹದಿಂದ ಒಂದು ಬೂಸ್ಟ್ ಆಗುತ್ತೆ. ನೋಡಿ, ವೃಷಭ ರಾಶಿಯವರು ಆಲ್ಮೋಸ್ಟ್ ಒಂದು ಫಾರಿನ್ ಟ್ರಿಪ್ ಮಾಡ್ಬೇಕು ಅನ್ನೋ ಡ್ರೀಮ್ಸ್ ಏನಾದ್ರು ಇತ್ತು ಅಂತಂದ್ರೆ ಜನವರಿ ಮಂತ್ ಅಲ್ಲಿ ಅದನ್ನ ಫಿಲ್ ಮಾಡ್ಕೊಂತಾರೆ. ಅಂದ್ರೆ ಆಕ್ಚುಲಿ ರಾಹು ಅಲ್ಲಿ ಇರೋ ತನಕನೂ ಕೂಡ ಅದೆಲ್ಲಾನು ಅವ್ರಿಗೆ ಅದ್ ಬರ್ತಾನೆ ಇರುತ್ತೆ. ಆ ಮೈಂಡ್ ಹೋಗ್ಬೇಕು ಅಥವಾ ಅಲ್ಲೇನಾದ್ರೂ ಕೆಲಸ ಮಾಡ್ಬೇಕು ಅಥವಾ ಎಜುಕೇಶನ್ಗೆ ಹೋಗ್ಬೇಕು ಅನ್ನೋ ಎಲ್ಲಾ ಒಂದು ಇದು ಬರ್ತಾ ಇರುತ್ತೆ. ಕೆಲಸದಲ್ಲೂ ಅಷ್ಟೇನೆ, ರಾಹು ಏನೇ ಕೊಟ್ರು ಜಾಸ್ತಿ ಕೊಡ್ತಾನೆ ಅಂತ ನಾನು ಏನ್ ಹೇಳ್ತೀನಿ. ಹಾಗೆ ಜಾಸ್ತಿ ಅವ್ರಿಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ. ಒಳ್ಳೆ ತಲೆ ಉಪಯೋಗಿಸ್ತಾರೆ. ಏನಾದ್ರು ಒಂದು ಅವ್ರು ಬಿಸ್ನೆಸ್ ಮಾಡ್ತಾರೆ, ಹಿಂಗ್ ಮಾಡಿದ್ರೆ ಹೆಂಗಾಗತ್ತೆ, ಈ ತರ ಮಾಡಿದ್ರೆ ಹೆಂಗಾಗತ್ತೆ ಅಂತ ಹೊಸ ಹೊಸ ಐಡಿಯಾಗಳು ಅವ್ರಿಗೆ ಬರ್ತಾ ಇರುತ್ತೆ. ಇನ್ನು ಶನಿ ಗ್ರಹ ಅಂತ ನೋಡಕ್ ಬಂದಾಗ 11ನೇ ಮನೆ ಭಾಗ್ಯಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಸೊ ಎಲ್ಲಾ ಭಾಗ್ಯಗಳನ್ನು ಖಂಡಿತವಾಗ್ಲೂ ಅವ್ರಿಗೆ ಕೊಡ್ತಾನೆ. ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇನೆ.
ಏನು ಶನಿಯ ಒಂದು ದೃಷ್ಟಿ ಬೇರೆ ಬೀಳ್ತಾ ಇರೋದ್ರಿಂದ ಅವರ ಮನೆ ಮೇಲೆ ಸ್ವಲ್ಪ ನಿಧಾನಗತಿನಲ್ಲಿ ಸಾಗತ್ತೆ ಅನ್ನೋದು ಬಿಟ್ರೆ ಯಶಸ್ಸಂತೂ ಖಂಡಿತವಾಗ್ಲೂ ಶನೀಶ್ವರ ಕೊಡ್ತಾನೆ. ಅದ್ರಲ್ಲೂ ಅವ್ರಿಗೆ ಏನಾದ್ರು ಶನಿ ದಶೆ ಶನಿ ಭುಕ್ತಿ ನಡೀತಿದ್ರೆ ಅಂತೂ ಖಂಡಿತವಾಗ್ಲೂ ಅವ್ರಿಗೆ ತುಂಬಾನೇ ಒಂದು ಯಶಸ್ಸನ್ನ ತಗೊಂಬಂದ್ ಕೊಡ್ತಾನೆ ಶನೇಶ್ವರ. ಅಂದ್ರೆ ಯಾವ ಸ್ಥಾನದಲ್ಲಿ ಕೂತಿದ್ದಾನೆ ಅನ್ನೋದ್ರ ಮೇಲೆ ಸ್ವಲ್ಪ ಡಿಪೆಂಡ್ ಆಗತ್ತೆ. ಇನ್ನು ಎಲ್ಲಾ ಗ್ರಹಗಳ ಸ್ಥಾನ ಅಂತ ನೋಡಕ್ ಹೋದಾಗ 8ನೇ ಮನೇಲಿ ಎಲ್ಲಾ ಗ್ರಹಗಳಿದ್ದಾಗ ಸ್ವಲ್ಪ ನಾನು ಆಗ್ಲೇ ಹೇಳ್ದೆ ಒತ್ತಡ ಜಾಸ್ತಿ ಆಗುತ್ತೆ, ಆರೋಗ್ಯದಲ್ಲಿ ಪ್ರಾಬ್ಲಮ್ಸ್, ಹೆಣ್ಮಕ್ಳಿಗೆ ಸ್ವಲ್ಪ ಯುಟ್ರಸ್ ಪ್ರಾಬ್ಲಮ್ ಆಗೋದು, ಗಂಡ್ಮಕ್ಳಿಗೂ ಅಷ್ಟೇನೆ ಸ್ವಲ್ಪ ಪ್ರಾಬ್ಲಮ್ಸ್ ಶುರು ಆಗತ್ತೆ. ಆದ್ರೆ ಅದೇ ಶುಕ್ರ 8ನೇ ಮನೆಯಿಂದ 9ನೇ ಮನೆಗೆ ಹೋದಾಗ ಅವ್ರಿಗೆ ಏನು ಆರೋಗ್ಯದಲ್ಲಿ ಪ್ರಾಬ್ಲಮ್ಸ್ ಆಗಿತ್ತು ಅದೆಲ್ಲಾನು ಕೂಡ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಸ್ವಲ್ಪ ಅಭಿವೃದ್ಧಿ ಆಗ್ತಾ ಹೋಗ್ತಾರೆ, ಎಜುಕೇಶನ್ ಅಲ್ಲಿ ಆಗ್ಬೋದು, ಆರೋಗ್ಯದಲ್ಲಿ ಆಗಿರ್ಬೋದು, ಅಭಿವೃದ್ಧಿ ಆಗ್ತಾ ಹೋಗ್ತಾರೆ. ಮತ್ತೆ ಇನ್ನ ಗಂಡ ಹೆಂಡತಿ ಲೈಫ್ ಹೇಗಿರುತ್ತೆ ಅಂತಂದಾಗ ಅದು ಕೂಡ ಅಷ್ಟೇ. ಈಗ ಕುಜ ಗ್ರಹ ಅವ್ರಿಗೆ 7ನೇ ಮನೆ ಅಧಿಪತಿ ಕುಜ ಆಗ್ತಾನೆ. ಕುಜ 8ನೇ ಮನೇಲಿ ಇದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು, ಅಂದ್ರೆ ಏನು 13ನೇ ತಾರೀಕಿನ ತನಕ ಅಥವಾ 16ನೇ ತಾರೀಕಿನ ತನಕ ಸ್ವಲ್ಪ ಆರೋಗ್ಯದಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಇರುತ್ತೆ ಅವ್ರಿಗೆ. ಆದ್ರೆ 16ನೇ ತಾರೀಕಿನ ನಂತರ ಅವ್ರ ಆರೋಗ್ಯದಲ್ಲೂ ಕೂಡ ಸುಧಾರಿಸ್ಕೊಳ್ತಾ ಹೋಗ್ತಾ ಇರುತ್ತೆ. ಸೊ ಈ ಟೈಮ್ ಆಫ್ ಪೀರಿಯಡ್ ಅಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕು, ನೆಗ್ಲೆಕ್ಟ್ ಮಾಡಬೇಡಿ. ಏನೇ ಸಣ್ಣ ಪುಟ್ಟ ತೊಂದರೆ ಕಂಡ್ರು ಬೇಗ ಬೇಗ ಪ್ರಿಕಾಷನ್ಸ್ ನ ತಗೊಳ್ಳಿ. ಇನ್ನ ಪರಿಹಾರವಾಗಿ ಏನ್ ಮಾಡ್ಕೋಬೇಕು ಅಂದ್ರೆ ಮೊದಲನೇದಾಗಿ ಇವರ ರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ಅವರು ಲಕ್ಷ್ಮೀ ದೇವಿನ ತುಂಬಾ ಆರಾಧನೆ ಮಾಡ್ಬೇಕಾಗತ್ತೆ. ಎಸ್ಪೆಷಲಿ ಶುಕ್ರವಾರ ದಿವಸ ಸ್ವಲ್ಪ ಮಲ್ಲಿಗೆ ಹೂವು ಹಾಕಿ ದೇವರಿಗೆ ಪೂಜೆ ಮಾಡೋದು, ಲಕ್ಷ್ಮಿ ಅಷ್ಟೋತ್ರಗಳನ್ನ ಕೇಳೋದು, ಲಕ್ಷ್ಮಿ ಸಹಸ್ರನಾಮ ಕೇಳುವಂಥದ್ದು, ಇದನ್ನ ಮಾಡ್ಕೊಬೇಕಾಗತ್ತೆ. ಅವರು ಲೈಫ್ ಟೈಮ್ ಅದನ್ನ ರೂಢಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಹಾಗೆ ನಾರಾಯಣನ ಸ್ಮರಣೆ, ವಿಷ್ಣು ಸಹಸ್ರನಾಮ ಕೇಳೋದು ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೆ, ವಿಷ್ಣುಗೆ ಸಂಬಂಧಪಟ್ಟಿದ್ದು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಬರೋದು, ಇದನ್ನ ಮಾಡ್ಕೋಬಹುದು. ಹಾಗೆ ಅವ್ರಿಗೆ ಕಂಕಣ ಬಲ ಕೂಡ ಬಂದ, ಯಾಕಂದ್ರೆ ಗುರುಬಲ ಇದೆ, 2ನೇ ಮನೇಲಿ ಗುರು ಇರೋದ್ರಿಂದ ಗುರುಬಲ ತುಂಬಾ ಚೆನ್ನಾಗಿದೆ. ಸೊ ಇದೊಂದು ಒಳ್ಳೆ ಟೈಮ್ ಇವ್ರಿಗೆ. ಮದ್ವೆ ತುಂಬಾ ದಿವಸದಿಂದ ಮದ್ವೆ ಹುಡುಕಾಡ್ತಲ್ಲಿ ಇದೀವಿ, ಇನ್ನು ಮದ್ವೆ ಸೆಟ್ ಆಗಿಲ್ಲ, ಅವ್ರಿಗೆಲ್ಲ ಇದು ಒಂದೇ ಒಳ್ಳೆ ಟೈಮ್. ಇದನ್ನ ಸದುಪಯೋಗ ಪಡಿಸ್ಕೊಬೇಕು. ಗುರು 2ನೇ ಮನೇಲಿ ಇರೋ ತನಕ ಇವ್ರಿಗೆ ಗುರುಬಲ ಇರೋದ್ರಿಂದ ಈ ಸಮಯನ ಅವರು ಸದುಪಯೋಗ ಪಡಿಸ್ಕೋಬೇಕಾಗತ್ತೆ. ಈ ಪರಿಹಾರವಾಗಿ ನಾನು ಹೇಳಿದೆ ಶುಕ್ರನ್ಗೋಸ್ಕರ ಇದನ್ನ ಮಾಡ್ಕೊಬೇಕು. ಇನ್ನು ಗುರುಗ್ರಹದ ಒಂದು ಒಳ್ಳೇದಕ್ಕೋಸ್ಕರ ಸ್ವಲ್ಪ ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಕಡಲೆಕಾಳನ್ನ ಜಾಸ್ತಿ ಸ್ಟಾಕ್ ಇಡೋದು. ಇವರು ಶುಕ್ರನ್ಗೂ ಅಷ್ಟೇ ಸ್ವಲ್ಪ ಅವರೆಕಾಳನ್ನ ಸ್ಟಾಕ್ ಇಡೋದು. ಇವಾಗ ಹೆಂಗೋ ಅವರೆಕಾಳು ಸೀಸನ್ ಬಂದಿದೆ, ಸೊ ಅವರೆಕಾಯಿನ ಅಡ್ಗೆ ಮಾಡ್ಕೊಂಡು ಊಟ ಮಾಡೋದು, ಇದೆಲ್ಲ ಮಾಡ್ಕೊಂತ ಇದ್ರೆ ಶುಕ್ರನ ಅನುಗ್ರಹ ಚೆನ್ನಾಗಿರುತ್ತೆ. ಹಾಗೆ ಗುರುಗೂ ಅಷ್ಟೇ ಕಡಲೆಕಾಳಿನ ಖಾದ್ಯಗಳು ಮಾಡ್ಕೊಂಡು ತಿನ್ನುವಂಥದ್ದು. ಗುರು ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲೇ ಇರೋದ್ರಿಂದ ಸೊ ಅದ್ರಲ್ಲೇನು ಚೇಂಜಸ್ಸೇ ಇಲ್ಲ. ಜಾಸ್ತಿ ಗುರುಗಳ ಆರಾಧನೆ ಮಾಡಿ, ಹಾಗೆ ನಿಮ್ಗೆ ಅದೇ ತರ ಅವ್ರಿಗೆ ಒಳ್ಳೇದಾಗ್ತಾ ಹೋಗುತ್ತೆ. ಅಥವಾ ನಮ್ಮಲ್ಲಿ ಸಿಗುವಂತ ಗುರುಗ್ ಸಂಬಂಧಪಟ್ಟಿದ್ದು, ಶುಕ್ರಂಗ್ ಸಂಬಂಧಪಟ್ಟಿರುವಂತ ಕ್ರಿಸ್ಟಲ್ಸ್ ಕೂಡ ಅವ್ರ ಮನೆಯಲ್ಲಿ ಇಟ್ಕೋಬಹುದು ಅಥವಾ ಕೈಗೆ ಹಾಕೋಬಹುದು. ಅದರಿಂದನೂ ಅವ್ರಿಗೆ ಇನ್ನು ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನ ಶನೇಶ್ವರಂದು ಅನುಗ್ರಹ ತುಂಬಾ ಚೆನ್ನಾಗಿದೆ. ಶನೇಶ್ವರಂಗೋಸ್ಕರ ಅವರು ಶನಿಗ್ರಹದ್ದು ನಮ್ಮ ಹತ್ರ ಇನ್ನು ಸ್ಟೋನ್ಸ್ ಸಿಕ್ಕತ್ತೆ, ಅಂದ್ರೆ ಕ್ರಿಸ್ಟಲ್ ಸಿಕ್ಕತ್ತೆ, ಅದನ್ನ ಮನೆಯಲ್ಲಿ ಇಟ್ಕೊಳ್ಬಹುದು. ಅಥವಾ ಇವ್ರು ದಾನ ಧರ್ಮ ಮಾಡಬೇಕು ಅಂತ ಒಂದು ಮನಸ್ಥಿತಿ ಇತ್ತು ಅಂದ್ರೆ, ಯಾರಿಗಾದ್ರೂ ತನ್ನ ಕೈಲಿ ಸಾಧ್ಯ ಆಗಿದ್ದು ಅಕ್ಕಿ ಬೇಳೆ ಏನ್ ಬೇಕಾದ್ರೂ ದಾನ ಧರ್ಮ ಮಾಡೋದ್ರಿಂದ ಶನೇಶ್ವರನ ಒಂದು ಅನುಗ್ರಹನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು 2026ರ ಜನವರಿ ತಿಂಗಳಲ್ಲಿ ಮಾಸ ಭವಿಷ್ಯ ವೃಷಭ ರಾಶಿಯವ್ರದ್ದು ಯಾವ ರೀತಿ ಇತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ.